ಸರ್ವರಿಗೂ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು 8ನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 4 ವಿದ್ಯುಚ್ಛಕ್ತಿ, ಕಾಂತೀಯ ಮತ್ತು ಉಷ್ಣದ ಪರಿಣಾಮಗಳು ಈ ಅಧ್ಯಾಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅಂದು ವಿಜ್ಞಾನ ವಸ್ತು ಪ್ರದರ್ಶನದ ದಿನ. ಶಾಲೆಯು ಉತ್ಸಾಹದಿಂದ ಗಿಜಿಗುಡುತ್ತಿತ್ತು. ಮೋಹಿನಿ ಮತ್ತು ಆಕರ್ಷ್ ತಮ್ಮ ಸ್ನೇಹಿತರೊಂದಿಗೆ ಒಂದು ಪ್ರದರ್ಶಿಕೆಯಿಂದ ಮತ್ತೊಂದಕ್ಕೆ ಹೋಗುತ್ತಾ ವಿವಿಧ ಮಾದರಿಗಳನ್ನು ಕುತೂಹಲದಿಂದ ಅನ್ವೇಷಿಸುತ್ತಾ, ಪ್ರಶ್ನೆಗಳನ್ನು ಕೇಳುತ್ತಾ, ಟಿಪ್ಪಣಿಗಳನ್ನು ಮಾಡಿಕೊಳ್ಳುತ್ತಿದ್ದರು. ಒಂದು ಸರಳ ಮಾದರಿ ಅವರನ್ನು ಬಹುವಾಗಿ ಆಕರ್ಷಿಸಿತು. ಅದು ಅವರ ಶಾಲೆಯ ಹಿರಿಯ ವಿದ್ಯಾರ್ಥಿ ಸುಮನ್ ಪ್ರದರ್ಶಿಸಿದ ತೂಕ ಎತ್ತುವ ವಿದ್ಯುತ್ಕಾಂತದ ಮಾದರಿಯಾಗಿತ್ತು. ಅದರಲ್ಲಿ ಸಾಮಾನ್ಯ ಕ್ರೇನ್ ನಂತಹ ಕೊಕ್ಕೆಯ ಬದಲಿಗೆ ತಂತಿಯಿಂದ ಸುತ್ತಿದ ಒಂದು ಕಬ್ಬಿಣದ ಮೊಳೆಯಿತ್ತು. ಅದನ್ನು ಬ್ಯಾಟರಿಗೆ ಜೋಡಿಸಲಾಗಿತ್ತು. ಸುಮನ ವಿದ್ಯುನ್ಮಂಡಲವನ್ನು ಪೂರ್ಣಗೊಳಿಸಿದಾಗ ಆ ಮೊಳೆಯ ಕಬ್ಬಿಣದ ಪೇಪರ್ ಕ್ಲಿಪ್ಗಳನ್ನು ಕಾಂತದಂತೆ ಆಕರ್ಷಿಸಿ ಎತ್ತಿಕೊಂಡಿತು. ಅವಳು ವಿದ್ಯುನ್ಮಂಡಲವನ್ನು ಕಡಿತಗೊಳಿಸಿದಾಗ ಆ ಕ್ಲಿಪ್ಗಳು ಬಿದ್ದವು. ಇದನ್ನು ನೋಡಿ ಮೋಹಿನಿ ಮತ್ತು ಆಕರ್ಷ್ ಆಶ್ಚರ್ಯಚಕಿತರಾದರು. ಕಾಂತೀಯ ವಸ್ತುಗಳು ಕಾಂತದಿಂದ ಆಕರ್ಷಿತವಾಗುತ್ತವೆ ಮತ್ತು ಕಬ್ಬಿಣವೂ ಒಂದು ಕಾಂತೀಯ ವಸ್ತು ಎಂದು ಅವರು ಈ ಹಿಂದಿನ ತರಗತಿಯಲ್ಲಿ ಕಲಿತಿದ್ದನ್ನು ನೆನಪಿಸಿಕೊಂಡರು. ಆದರೆ ಸುಮನಳ ಮಾದರಿಯಲ್ಲಿ ಯಾವುದೇ ಕಾಂತವಿರಲಿಲ್ಲ, ಕೇವಲ ಒಂದು ವಿದ್ಯುನ್ಮಂಡಲವಿತ್ತು. ಅವರು ತುಂಬಾ ಉತ್ಸುಕರಾಗಿ ಅದನ್ನು ಸ್ವತಃ ಮಾಡಿ ನೋಡಲು ಬಯಸಿದರು. ಹಾಗಾದರೆ ಇದರ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿಯನ್ನು ಈಗ ನಾವು ನೋಡೋಣ. ವಿದ್ಯುತ್ ಪ್ರವಾಹವು ಕಾಂತೀಯ ಪರಿಣಾಮವನ್ನು ಹೊಂದಿದೆಯೇ? ವಿದ್ಯುತ್ ಪ್ರವಾಹವು ಕಾಂತೀಯ ಪರಿಣಾಮವನ್ನು ಹೊಂದಿದೆಯೇ? ಚಟುವಟಿಕೆ 4.1 ನಾವೀಗ ಪರೀಕ್ಷೆ ಮಾಡೋಣ. ಒಂದು ಕಾಂತೀಯ ದಿಕ್ಸೂಚಿ, ಒಂದು ವಿದ್ಯುತ್ ಕೋಶ ಪೆಟ್ಟಿಗೆ, 2 ಡ್ರಾಯಿಂಗ್ ಪಿನ್ಗಳು, ಒಂದು ಸೇಫ್ಟಿ ಪಿನ್, 2 ಮೊಳೆಗಳು, 2 ಸಂಪರ್ಕಿಸುವ ತಂತಿಗಳು, ಒಂದು ಉದ್ದ ಮತ್ತು ಒಂದು ಗಿಡ್ಡ ಮತ್ತು 2 ಸಣ್ಣ ರಟ್ಟಿನ ತುಂಡುಗಳನ್ನು ಸಂಗ್ರಹಿಸಬೇಕು. 2 ಡ್ರಾಯಿಂಗ್ ಪಿನ್ಗಳು, ಒಂದು ಸೇಫ್ಟಿ ಪಿನ್ ಮತ್ತು ಒಂದು ರಟ್ಟಿನ ತುಂಡು ಬಳಸಿ ಒಂದು ಸ್ವಿಚ್ ಅನ್ನು ತಯಾರಿಸಬೇಕು. ಸ್ವಿಚ್ ಅನ್ನು ತಯಾರಿಸಿದ ನಂತರ ವಿದ್ಯುತ್ ಕೋಶವನ್ನು ವಿದ್ಯುತ್ ಕೋಶ ಪೆಟ್ಟಿಗೆಯಲ್ಲಿ ಇರಿಸಬೇಕು. ಚಿತ್ರ 4.1a ರಲ್ಲಿ ತೋರಿಸಿರುವಂತೆ ಒಂದು ರಟ್ಟಿನ ತುಂಡಿಗೆ 2 ಮೊಳೆಗಳನ್ನು ಜೋಡಿಸಿ ಉದ್ದನೆಯ ತಂತಿಯ ಮಧ್ಯಭಾಗವನ್ನು ಆ 2 ಮೊಳೆಗಳ ನಡುವೆ ಎಳೆದು ಕಟ್ಟಿ ಅದು ರಟ್ಟಿನ ಮೇಲಿಗಿಂತ ಸ್ವಲ್ಪ ಎತ್ತರದಲ್ಲಿರುವಂತೆ ನೋಡಿಕೊಳ್ಳಬೇಕು. ಆ ತಂತಿಯ ಒಂದು ತುದಿಯನ್ನು ಕೋಶದ ಪೆಟ್ಟಿಗೆಗೆ, ಇನ್ನೊಂದು ತುದಿಯನ್ನು ಸ್ವಿಚ್ಗೆ ಜೋಡಿಸಬೇಕು. ಎರಡನೇ ತಂತಿಯನ್ನು ಕೋಶ ಪೆಟ್ಟಿಗೆ ಮತ್ತು ಸ್ವಿಚ್ ನಡುವೆ ಸಂಪರ್ಕಿಸಬೇಕು. 2 ಮೊಳೆಗಳ ನಡುವೆ ಇರುವ ತಂತಿಯ ಕೆಳಭಾಗದಲ್ಲಿ ದಿಕ್ಸೂಚಿಯನ್ನು ಇರಿಸಬೇಕು. ಚಿತ್ರ 4.1a ದಲ್ಲಿದ್ದಂತೆ. ಈಗ ನಾವು ಏನನ್ನು ಗಮನಿಸುತ್ತೇವೆ ಎಂದು ನೋಡೋಣ. ದಿಕ್ಸೂಚಿಯ ಸೂಜಿಯನ್ನು ಗಮನಿಸುತ್ತಾ ತಂತಿಯ ಮೂಲಕ ವಿದ್ಯುತ್ ಹರಿಯುವಂತೆ ಸ್ವಿಚ್ ಅನ್ನು ಆನ್ ಸ್ಥಾನಕ್ಕೆ ಸರಿಸಬೇಕು. ನೀವು ಏನನ್ನು ಗಮನಿಸುವಿರಿ? ಅದೇ ರೀತಿ ಈಗ ಮತ್ತೊಮ್ಮೆ ದಿಕ್ಸೂಚಿಯ ಸೂಜಿಯನ್ನು ಗಮನಿಸುತ್ತಾ ಸ್ವಿಚ್ ಅನ್ನು ಆಫ್ ಸ್ಥಾನಕ್ಕೆ
ಸರಿಸಬೇಕು, ಅಂದರೆ ಸ್ವಿಚ್ ಆಫ್ ಮಾಡಬೇಕು. ಈಗ ನೀವು ಏನನ್ನು ಗಮನಿಸುವಿರಿ? ಆನ್ ಮತ್ತು ಆಫ್ ಸ್ಥಾನಗಳ ನಡುವೆ ಸ್ವಿಚ್ ಅನ್ನು ಇನ್ನೂ ಕೆಲವು ಬಾರಿ ಸರಿಸಿ, ಅಂದರೆ ಆನ್ ಆಫ್ ಈ ರೀತಿ ಬದಲಾಯಿಸಿದಾಗ ದಿಕ್ಸೂಚಿಯ ಸೂಜಿಯು ಪ್ರತಿ ಬಾರಿ ಹೇಗೆ ವರ್ತಿಸುತ್ತದೆ ಎಂಬುದನ್ನು ನೀವು ಎಚ್ಚರಿಕೆಯಿಂದ ಗಮನಿಸಿ. ವಿದ್ಯುತ್ ಪ್ರವಹಿಸಿದಾಗ ದಿಕ್ಸೂಚಿಯ ಸೂಜಿಯು ತನ್ನ ಮೂಲ ದಿಕ್ಕಿನಿಂದ ವಿಚಲನೆಗೊಳ್ಳುವುದನ್ನು ನೀವು ಗಮನಿಸಿರಬಹುದು. ವಿದ್ಯುತ್ ಪ್ರವಾಹ ನಿಂತಾಗ ಸೂಜಿಯು ಅದರ ಮೂಲ ದಿಕ್ಕಿಗೆ ಮರಳುತ್ತದೆ. ನಾವು ಈ ಹಿಂದೆ ಕಲಿತಂತೆ 6ನೇ ತರಗತಿಯಲ್ಲಿ ತಿಳಿದುಕೊಂಡಂತೆ ದಿಕ್ಸೂಚಿಯ ಸೂಜಿ ಒಂದು ಸಣ್ಣ ದಂಡಕಾಂತವಾಗಿದ್ದು ಅದರ ಹತ್ತಿರ ಮತ್ತೊಂದು ಕಾಂತವನ್ನು ತಂದಾಗ ಅದು ವಿಚಲನೆಗೊಳ್ಳುತ್ತದೆ ಮತ್ತು ಈ ಕಾಂತೀಯ ಪರಿಣಾಮವು ನಡುವೆ ಇರಿಸಲಾಗಿರುವ ಯಾವುದೇ ಅಕಾಂತೀಯ ವಸ್ತುಗಳ ಮೂಲಕವೂ ಕಾರ್ಯನಿರ್ವಹಿಸುತ್ತದೆ. ಆದರೆ ತಂತಿಯ ಮೂಲಕ ವಿದ್ಯುತ್ ಪ್ರವಹಿಸುವಾಗ ದಿಕ್ಸೂಚಿಯ ಸೂಜಿ ಏಕೆ ವಿಚಲನೆಗೊಳ್ಳುತ್ತದೆ? ಈ ವಿಚಲನೆಯು ವಿದ್ಯುತ್ ಪ್ರವಹಿಸುತ್ತಿರುವ ತಂತಿಯ ದಿಕ್ಸೂಚಿಯ ಸೂಜಿಯ ಮೇಲೆ ಕಾಂತೀಯ ಪರಿಣಾಮವನ್ನು ಬೀರುತ್ತದೆ ಎಂಬುದನ್ನು ಸೂಚಿಸುತ್ತದೆ. ವಿದ್ಯುತ್ ಪ್ರವಾಹ ನಿಂತಾಗ ಈ ಕಾಂತೀಯ ಪರಿಣಾಮವು ಇಲ್ಲವಾಗುತ್ತದೆ ಮತ್ತು ದಿಕ್ಸೂಚಿಯ ಸೂಜಿಯು ತನ್ನ ಮೂಲ ದಿಕ್ಕಿಗೆ ಮರಳುತ್ತದೆ. ಹಾಗಾದ್ರೆ ಕಾಂತಕ್ಷೇತ್ರದ ಅರ್ಥವನ್ನು ನೋಡೋದಾದ್ರೆ, ಒಂದು ಕಾಂತ ಅಥವಾ ವಿದ್ಯುತ್ ಪ್ರವಹಿಸುತ್ತಿರುವ ತಂತಿಯ ಸುತ್ತಲಿನ ಯಾವ ಪ್ರದೇಶದಲ್ಲಿ ದಿಕ್ಸೂಚಿಯ ಸೂಜಿಯು ವಿಚಲನೆಯಂತಹ ರೀತಿಯಲ್ಲಿ ಅದರ ಕಾಂತೀಯ ಪರಿಣಾಮವನ್ನು ಅನುಭವಿಸಬಹುದೋ ಆ ಪ್ರದೇಶವನ್ನು ನಾವು ಕಾಂತಕ್ಷೇತ್ರ ಎಂದು ಕರೆಯುತ್ತೇವೆ. ಒಂದು ಕಾಂತ ಅಥವಾ ವಿದ್ಯುತ್ ಪ್ರವಹಿಸುತ್ತಿರುವಂತಹ ತಂತಿಯ ಸುತ್ತಲಿನ ಯಾವ ಪ್ರದೇಶದಲ್ಲಿ ದಿಕ್ಸೂಚಿಯ ಸೂಜಿಯ ವಿಚಲನೆಯಂತಹ ರೀತಿಯಲ್ಲಿ ಅದರ ಕಾಂತೀಯ ಪರಿಣಾಮವನ್ನು ಅನುಭವಿಸಬಹುದೋ ಆ ಪ್ರದೇಶವನ್ನು ನಾವು ಕಾಂತಕ್ಷೇತ್ರ ಎಂದು ಕರೆಯುತ್ತೇವೆ. ತಂತಿಯಂತಹ ಯಾವುದೇ ವಾಹಕದ ಮೂಲಕ ವಿದ್ಯುತ್ ಪ್ರವಾಹ ಹರಿದಾಗ ತನ್ನ ಸುತ್ತಲೂ ಕಾಂತಕ್ಷೇತ್ರವನ್ನು ಉಂಟು ಮಾಡುತ್ತದೆ. ಈ ವಿದ್ಯಮಾನವನ್ನು ನಾವು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಎಂದು ಕರೆಯುತ್ತೇವೆ. ವಿದ್ಯುತ್ ಪ್ರವಾಹವು ನಿಂತಾಗ ಕಾಂತಕ್ಷೇತ್ರವು ಇಲ್ಲವಾಗುತ್ತದೆ. ನಾವು ಹಿಂದಿನ ತರಗತಿಗಳಲ್ಲಿ ಕಾಂತಗಳು ಮತ್ತು ವಿದ್ಯುತ್ ಪ್ರವಾಹದ ಬಗ್ಗೆ ಕಲಿತಿದ್ದೇವೆ. ಇವು ಎರಡರ ನಡುವೆ ಯಾವುದೇ ಸಂಬಂಧವಿಲ್ಲ ಎಂದು ನಾವು ಭಾವಿಸಿದ್ದೆವು. ಆದರೆ ಈಗ ವಿದ್ಯುತ್ ಮತ್ತು ಕಾಂತೀಯ ಪರಿಣಾಮಗಳ ಮಧ್ಯೆ ನಿಕಟ ಸಂಬಂಧವಿದೆ ಎಂದು ನಮಗೆ ತಿಳಿದು ಬಂದಿದೆ. ಒಬ್ಬ ವಿಜ್ಞಾನಿಯಾಗಿ 1820ರಲ್ಲಿ ಹ್ಯಾನ್ಸ್ ಕ್ರಿಶ್ಚಿಯನ್ ಐರ್ಸ್ಟೆಡ್ ಮಾಡಿದ ಅದೇ ಆವಿಷ್ಕಾರವನ್ನು ನೀವು ಈಗ ಮಾಡಿದ್ದೀರಿ. ಅಂದರೆ ವಿದ್ಯುತ್ ಮತ್ತು ಕಾಂತತ್ವವು ಪರಸ್ಪರ ಸಂಬಂಧ ಹೊಂದಿವೆ ಎಂಬ ಆವಿಷ್ಕಾರ. ಅವರು ಡೆನ್ಮಾರ್ಕ್ನ ವಿಶ್ವವಿದ್ಯಾಲಯವೊಂದರಲ್ಲಿ ಪ್ರಾಧ್ಯಾಪಕರಾಗಿದ್ದರು. ಒಮ್ಮೆ ಅವರು ಪ್ರಾತ್ಯಕ್ಷಿಕೆ ನೀಡುತ್ತಿದ್ದಾಗ ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸಿದಾಗ ಅಥವಾ ಕಡಿತಗೊಳಿಸಿದಾಗ ಹತ್ತಿರದಲ್ಲೇ ಇದ್ದ ಕಾಂತೀಯ ದಿಕ್ಸೂಚಿಯ ಸೂಜಿಯು ವಿಚಲನೆಗೊಳ್ಳುವುದನ್ನು ಗಮನಿಸಿದರು ಎಂದು ಹೇಳಲಾಗುತ್ತದೆ. ಅವರು ಇದನ್ನು ಪರೀಕ್ಷಿಸಿ ಮತ್ತು ವಿದ್ಯುತ್ ಪ್ರವಾಹವು ವಾಸ್ತವವಾಗಿ ಕಾಂತಕ್ಷೇತ್ರವನ್ನು ಉಂಟು ಮಾಡುತ್ತದೆ ಎಂದು ಅವರಿಗೆ ಖಚಿತವಾದಾಗ ಅವರು ತಮ್ಮ ಸಂಶೋಧನೆಗಳನ್ನು ಪ್ರಕಟಿಸಿದರು. ಇದು ಇತರ ವಿಜ್ಞಾನಿಗಳು ತಮ್ಮ ಪ್ರಯೋಗವನ್ನು ಪುನರಾವರ್ತಿಸಿ ಅದೇ ಫಲಿತಾಂಶಗಳನ್ನು ಪಡೆದಿದ್ದಾರೆಯೇ ಎಂದು ಪರಿಶೀಲಿಸಲು ಹಾಗೂ ವಿದ್ಯುತ್ ಮತ್ತು ಕಾಂತತ್ವದ ನಡುವಿನ ಸಂಬಂಧವನ್ನು ಮತ್ತಷ್ಟು ಸಂಶೋಧನೆ ಮಾಡಲು ಕಾರಣವಾಯಿತು. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮವು ಅನೇಕ ಪ್ರಾಯೋಗಿಕ ಅನ್ವಯಗಳನ್ನು ಹೊಂದಿದೆ. ಉದಾಹರಣೆಗಾಗಿ ವಿದ್ಯುತ್ ಕಾಂತಗಳು, ವಿದ್ಯುತ್ ಗಂಟೆಗಳು,
ಮೋಟಾರ್ಗಳು, ಫ್ಯಾನ್ಗಳು, ಧ್ವನಿವರ್ಧಕಗಳು ಇತ್ಯಾದಿ ಮತ್ತು ಇನ್ನೂ ಹೆಚ್ಚಿನವುಗಳಲ್ಲಿ ಅದರ ಬಳಕೆಯನ್ನು ನಾವು ಕಾಣಬಹುದು. ವಿದ್ಯುತ್ ಪ್ರವಾಹವನ್ನು ಬಳಸಿ ನಾವು ಕಾಂತವನ್ನು ತಯಾರಿಸಬಹುದೇ? ಹೌದು, ತಯಾರಿಸಬಹುದು. ಅದು ಹೇಗೆಂದು ನಾವೀಗ ನೋಡೋಣ. ವಿದ್ಯುತ್ ಕಾಂತಗಳು ಚಟುವಟಿಕೆ 4.2 ನಾವೀಗ ಅನ್ವೇಷಿಸೋಣ. ಸುಮಾರು 50 ಸೆಂಟಿಮೀಟರ್ ಉದ್ದದ ಅವಾಹಕದ ಹೊದಿಕೆಯಿರುವ ಬಾಗಿಸಬಹುದಾದ ತಂತಿ, ಒಂದು ಕಬ್ಬಿಣದ ಮೊಳೆ, ಒಂದು ವಿದ್ಯುತ್ ಕೋಶ ಮತ್ತು ಕೆಲವು ಕಬ್ಬಿಣದ ಪೇಪರ್ ಕ್ಲಿಪ್ಗಳನ್ನು ತೆಗೆದುಕೊಳ್ಳಬೇಕು. ಚಿತ್ರ 4.2ರಲ್ಲಿ ತೋರಿಸಿರುವಂತೆ ಸುರುಳಿ ಆಕಾರದಲ್ಲಿ ಮೊಳೆಯ ಸುತ್ತಲೂ ತಂತಿಯನ್ನು ಬಿಗಿಯಾಗಿ ಸುತ್ತಬೇಕು ಮತ್ತು ಅದನ್ನು ಅಂಟಿನ ಪಟ್ಟಿಯಿಂದ ಭದ್ರಪಡಿಸಬೇಕು. ತಂತಿಯ ತುದಿಗಳನ್ನು ವಿದ್ಯುತ್ ಕೋಶಕ್ಕೆ ಜೋಡಿಸಬೇಕು. ಕೆಲವು ಸೆಕೆಂಡ್ಗಳಿಗಿಂತ ಹೆಚ್ಚು ಕಾಲ ತಂತಿಗಳನ್ನು ವಿದ್ಯುತ್ ಕೋಶಕ್ಕೆ ಜೋಡಿಸದಂತೆ ಎಚ್ಚರ ವಹಿಸಿ, ಇಲ್ಲದಿದ್ದರೆ ವಿದ್ಯುತ್ ಕೋಶವು ಬೇಗನೆ ದುರ್ಬಲಗೊಳ್ಳಬಹುದು. ಮೊಳೆಯನ್ನು ಕಬ್ಬಿಣದ ಪೇಪರ್ ಕ್ಲಿಪ್ಗಳ ಹತ್ತಿರ ತನ್ನಿ ಮತ್ತು ಮೇಲಕ್ಕೆ ಎತ್ತಿ. ಕ್ಲಿಪ್ಗಳು ಮೊಳೆಯ ತುದಿಗಳಿಗೆ ಅಂಟಿಕೊಳ್ಳುತ್ತವೆಯೇ? ಹೌದು, ಅಂಟಿಕೊಳ್ಳುತ್ತವೆ. ಚಿತ್ರ 4.2 ವಿದ್ಯುತ್ ಕೋಶಕ್ಕೆ ಜೋಡಿಸಲಾದ ತಂತಿಯ ಸುರುಳಿ ಇದು. ತಂತಿಯಲ್ಲಿ ವಿದ್ಯುತ್ ಪ್ರವಾಹದ ಹರಿವನ್ನು ನಿಲ್ಲಿಸಲು ವಿದ್ಯುತ್ ಕೋಶದಿಂದ ತಂತಿಯನ್ನು ಬೇರ್ಪಡಿಸಿ. ಪೇಪರ್ ಕ್ಲಿಪ್ಗಳು ಕೆಳಗೆ ಬೀಳುತ್ತವೆಯೇ? ಹೌದು, ಬೀಳುತ್ತವೆ. ಸುರುಳಿಯ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಕ್ಲಿಪ್ಗಳು ಅದಕ್ಕೆ ಅಂಟಿಕೊಳ್ಳುತ್ತವೆ. ಆದರೆ ವಿದ್ಯುತ್ ಪ್ರವಾಹ ನಿಂತಾಗ ಕ್ಲಿಪ್ಗಳು ಅಂಟಿಕೊಳ್ಳುವುದಿಲ್ಲ. ಈಗ ನಾವು ಚಟುವಟಿಕೆ 4.3ರ ಮೂಲಕ ಈ ಅವಲೋಕನಗಳನ್ನು ವಿವರವಾಗಿ ಪರಿಶೀಲಿಸಲು ಪ್ರಯತ್ನಿಸೋಣ. ಚಟುವಟಿಕೆ 4.3 ನಾವೀಗ ಪ್ರಯೋಗ ಮಾಡೋಣ. ಸುಮಾರು 100 ಸೆಂಟಿಮೀಟರ್ ಉದ್ದದ ಅವಾಹಕದ ಹೊದಿಕೆಯಿರುವ ಬಾಗಿಸಬಹುದಾದ ತಂತಿ, ಒಂದು ಚಾರ್ಟ್ ಪೇಪರ್ ತುಂಡು, ಒಂದು ಕಬ್ಬಿಣದ ಮೊಳೆ, ಒಂದು ವಿದ್ಯುತ್ ಕೋಶ, 2 ಕಾಂತೀಯ ದಿಕ್ಸೂಚಿಗಳು ಮತ್ತು ಕೆಲವು ಕಬ್ಬಿಣ ಅಥವಾ ಉಕ್ಕಿನ ಪೇಪರ್ ಕ್ಲಿಪ್ಗಳನ್ನು ತೆಗೆದುಕೊಳ್ಳಬೇಕು. 4.3a ದಲ್ಲಿ ನೋಡಿದಂತೆ ಚಿತ್ರ 4.3a ದಲ್ಲಿ ನೋಡಿದಂತೆ ಅವಾಹಕ ಹೊದಿಕೆಯಿರುವ ತಂತಿಯ ಸುರುಳಿ ಚಾರ್ಟ್ ಪೇಪರ್ ತುಂಡನ್ನು ಸುರುಳಿಯಾಕಾರದಲ್ಲಿ ಸುತ್ತಿ ಸರಿಸುಮಾರು ಪೆನ್ಸಿಲ್ನಷ್ಟು ಅಗಲವಿರುವ ಕೊಳವೆಯನ್ನು ಮಾಡಿ ಅದನ್ನು ಅಂಟಿನ ಪಟ್ಟಿಯಿಂದ ಭದ್ರಪಡಿಸಬೇಕು. ಚಿತ್ರ 4.3a ನಲ್ಲಿ ತೋರಿಸಿರುವಂತೆ ಸಿಲಿಂಡರ್ ಆಕಾರದ ಸುರುಳಿಯನ್ನು ರೂಪಿಸಲು ಸಿಲಿಂಡರ್ ಮೇಲೆ ಅವಾಹಕ ಹೊದಿಕೆಯಿರುವ ತಂತಿಯನ್ನು 50 ಸುತ್ತು ಬಿಗಿಯಾಗಿ ಸುತ್ತಿಕೊಳ್ಳಬೇಕು. ಅಂಟಿಕೊಳ್ಳುವ ಟೇಪ್ನಿಂದ ತಂತಿಯನ್ನು ಸುರಕ್ಷಿತಗೊಳಿಸಬೇಕು. ಕೊಳವೆಯ ಸುರುಳಿ ಎರಡೂ ತುದಿಗಳ ಹತ್ತಿರ ದಿಕ್ಸೂಚಿಯನ್ನು ಇರಿಸಬೇಕು. ಚಿತ್ರ 4.3b. ಚಿತ್ರ 4.3c ನಲ್ಲಿ ತೋರಿಸಿರುವಂತೆ ಸುರುಳಿಯ ಎರಡೂ ತುದಿಗಳನ್ನು ವಿದ್ಯುತ್ ಕೋಶದ ಅಗ್ರಗಳಿಗೆ ಸಂಪರ್ಕಿಸಿ ಮತ್ತು ಕಾಂತೀಯ ದಿಕ್ಸೂಚಿಗಳನ್ನು ಗಮನಿಸಿ. ದಿಕ್ಸೂಚಿಗಳ ಸೂಜಿಗಳಲ್ಲಿ ನೀವು ಯಾವುದೇ ವಿಚಲನೆಯನ್ನು ಕಂಡೀರಾ? ವಿದ್ಯುತ್ ಕೋಶದಿಂದ ತಂತಿಯನ್ನು ಬೇರ್ಪಡಿಸಿ ದಿಕ್ಸೂಚಿಗಳ ಸೂಜಿಗಳು ಅವುಗಳ ಮೂಲ ಸ್ಥಾನಕ್ಕೆ ಹಿಂತಿರುಗುತ್ತವೆಯೇ? ಹೌದು, ಹಿಂತಿರುಗುತ್ತವೆ. ಕಾಗದದ ಕೊಳವೆಯೊಳಗೆ ಒಂದು ಕಬ್ಬಿಣದ ಮೊಳೆಯನ್ನು ಇರಿಸಿ. ಚಿತ್ರ 4.3d. ಕಬ್ಬಿಣದ ಮೊಳೆ ಮತ್ತು ಮೇಲಿನ ಹಂತಗಳನ್ನು ಪುನರಾವರ್ತಿಸಿ. ಈಗ ದಿಕ್ಸೂಚಿಯ ಸೂಜಿಗಳ ವಿಚಲನೆಯಲ್ಲಿ ಏನಾದರೂ ವ್ಯತ್ಯಾಸವಿದೆಯೇ? ಮೊಳೆಯ ಎರಡೂ ತುದಿಗಳ ಬಳಿ ದಿಕ್ಸೂಚಿಯನ್ನಿಟ್ಟಾಗ ಕಬ್ಬಿಣದ ಕೆಲವು ಪೇಪರ್ ಕ್ಲಿಪ್ಗಳನ್ನು ಇರಿಸಿ. ಕ್ಲಿಪ್ಗಳು ಮೊಳೆಯ ತುದಿಗಳಿಗೆ ಆಕರ್ಷಿತವಾಗುತ್ತವೆಯೇ ಎಂದು ಗಮನಿಸಿ. ಕೊಳವೆಯಾಕಾರದ ಸುರುಳಿಯ ಮೂಲಕ ವಿದ್ಯುತ್ ಪ್ರವಹಿಸಿದಾಗ
ಅದು ಕಾಂತದಂತೆ ವರ್ತಿಸಿ ದಿಕ್ಸೂಚಿಯ ಸೂಜಿಯನ್ನು ವಿಚಲನೆಗೊಳಿಸುತ್ತದೆ ಎಂದು ಗಮನಿಸಲಾಗಿದೆ. ಸುರುಳಿಯ ಮಧ್ಯಭಾಗದಲ್ಲಿ ಕಬ್ಬಿಣದ ಮೊಳೆಯನ್ನು ಇರಿಸಿದಾಗ ಆ ಸುರುಳಿಯು ಇನ್ನಷ್ಟು ಶಕ್ತಿಯುತವಾದ ಕಾಂತವಾಗಿ ಬದಲಾಗುತ್ತದೆ ಮತ್ತು ದಿಕ್ಸೂಚಿಯ ಸೂಜಿಯ ವಿಚಲನೆಯು ಮೊದಲಿಗಿಂತ ಬಹಳ ಹೆಚ್ಚಾಗುತ್ತದೆ. ಅದು ಕಬ್ಬಿಣದ ಪೇಪರ್ ಕ್ಲಿಪ್ಗಳ ಸಹ ಆಕರ್ಷಿಸುತ್ತದೆ. ಚಿತ್ರ 4.3 ನಲ್ಲಿ ವಿದ್ಯುತ್ ಪ್ರವಾಹವು ನಿಂತಾಗ ಕೊಳವೆಯಾಕಾರದ ಸುರುಳಿಯು ತನ್ನ ಕಾಂತೀಯ ಪರಿಣಾಮವನ್ನು ಕಳೆದುಕೊಳ್ಳುತ್ತದೆ. ಕಾಂತದಂತೆ ವರ್ತಿಸುವ ವಿದ್ಯುತ್ ಪ್ರವಾಹವಿರುವ ಸುರುಳಿಯನ್ನು ವಿದ್ಯುತ್ಕಾಂತ ಎನ್ನುತ್ತಾರೆ. ಕಾಂತದಂತೆ ವರ್ತಿಸುವ ವಿದ್ಯುತ್ ಪ್ರವಾಹವಿರುವ ಸುರುಳಿಯನ್ನು ವಿದ್ಯುತ್ಕಾಂತ ಎನ್ನುತ್ತಾರೆ. ಪ್ರಾಯೋಗಿಕ ಅನ್ವಯಿಕೆಗಳಿಗಾಗಿ ಹೆಚ್ಚಿನ ವಿದ್ಯುತ್ಕಾಂತಗಳನ್ನು ಶಕ್ತಿಯುತವಾಗಿಸಲು ಅವುಗಳ ಒಳಭಾಗದಲ್ಲಿ ಕಬ್ಬಿಣದ ತಿರುಳನ್ನು ಬಳಸಲಾಗುತ್ತದೆ. ವಿದ್ಯುತ್ಕಾಂತವು ದಂಡಕಾಂತದಂತೆ ಎರಡು ಧ್ರುವಗಳನ್ನು ಹೊಂದಿದೆಯೇ? ಹೌದು, ಎರಡು ಧ್ರುವಗಳನ್ನು ಹೊಂದಿದೆ. ಚಟುವಟಿಕೆ 4.4 ನಾವೀಗ ಪರಿಶೀಲಿಸೋಣ. 4.3 ಮಾಡಲಾದ ವಿದ್ಯುತ್ಕಾಂತ ಮತ್ತು ಕಾಂತೀಯ ದಿಕ್ಸೂಚಿಯನ್ನು ತೆಗೆದುಕೊಳ್ಳಿ. ಸುರುಳಿಯ ಎರಡೂ ತುದಿಗಳನ್ನು ಎ ಮತ್ತು ಬಿ ಎಂದು ಗುರುತಿಸಿ. ಚಿತ್ರ 4.4 ನಲ್ಲಿ ತೋರಿಸಿರುವಂತೆ ಸುರುಳಿಯ ಕೊನೆಯಲ್ಲಿ ಎ ಬಳಿ ಕಾಂತೀಯ ದಿಕ್ಸೂಚಿಯನ್ನು ಇರಿಸಿ. ಸುರುಳಿಯನ್ನು ಕೋಶಕ್ಕೆ ಜೋಡಿಸಿ ಮತ್ತು ದಿಕ್ಸೂಚಿಯನ್ನು ಗಮನಿಸಿ. ಕಾಂತೀಯ ದಿಕ್ಸೂಚಿ ಯಾವ ಧ್ರುವವು ಎ ಯ ತುದಿಯ ಕಡೆಗೆ ಆಕರ್ಷಿತವಾಗಿದೆ ಎಂಬುದನ್ನು ಗುರುತಿಸಿಕೊಳ್ಳಿ. ನಾವು ಮೊದಲೇ ಕಲಿತಂತೆ ಎರಡು ಕಾಂತಗಳು ಪರಸ್ಪರ ಹತ್ತಿರಕ್ಕೆ ತಂದಾಗ ಅವುಗಳ ವಿಜಾತೀಯ ಧ್ರುವಗಳು ಅಂದರೆ ಉತ್ತರ ದಕ್ಷಿಣ ಪರಸ್ಪರ ಆಕರ್ಷಿಸುತ್ತವೆ. ಆದ್ದರಿಂದ ಕಾಂತೀಯ ದಿಕ್ಸೂಚಿಯು ಉತ್ತರ ಧ್ರುವವು ವಿದ್ಯುತ್ಕಾಂತದ ಎ ತುದಿಯ ಕಡೆಗೆ ಆಕರ್ಷಿತವಾದರೆ ಎ ತುದಿಯು ದಕ್ಷಿಣ ಧ್ರುವವಾಗಿರುತ್ತದೆ. ಬಿ ತುದಿಯ ಧ್ರುವೀಯತೆಯನ್ನು ಕಂಡುಹಿಡಿಯಲು ಈ ವಿಧಾನವನ್ನು ಪುನರಾವರ್ತಿಸಿ. ಬಿ ತುದಿಯ ಧ್ರುವೀಯತೆಯು ಎ ತುದಿಯ ಧ್ರುವೀಯತೆಗೆ ವಿರುದ್ಧವಾಗಿದೆ ಎಂದು ನೀವು ಕಂಡುಕೊಳ್ಳಬಹುದು. ಕಾಂತಕ್ಕೆ ಎರಡು ಧ್ರುವಗಳಿವೆ. ನಾವು ಈಗಾಗಲೇ 6ನೇ ತರಗತಿಯಲ್ಲಿ ಕಲಿತಿದ್ದೇವೆ. ಕಾಂತದಂತೆಯೇ ವಿದ್ಯುತ್ಕಾಂತವು ಕೂಡ ಎರಡು ಧ್ರುವಗಳನ್ನು ಹೊಂದಿದೆ. ಒಂದು ಉತ್ತರ ಧ್ರುವ, ಮತ್ತೊಂದು ದಕ್ಷಿಣ ಧ್ರುವ. ಒಬ್ಬ ವಿಜ್ಞಾನಿಯಂತೆ ಯೋಚಿಸಿ. ಚಟುವಟಿಕೆ 4.3 ಈ ಕೆಳಗಿನ ಬದಲಾವಣೆಗಳೊಂದಿಗೆ ಪುನರಾವರ್ತಿಸಿ. ಒಂದೇ ಸುರುಳಿಗೆ ಒಮ್ಮೆ 2 ವಿದ್ಯುತ್ ಕೋಶ ಮತ್ತು ಇನ್ನೊಮ್ಮೆ 4 ವಿದ್ಯುತ್ ಕೋಶಗಳನ್ನು ಬಳಸಿ. 2 ವಿದ್ಯುತ್ ಕೋಶ ಬಳಸಿ, ಆದರೆ ಸುರುಳಿಯ ಸುತ್ತುಗಳ ಸಂಖ್ಯೆಯನ್ನು ಬದಲಿಸಿ ನೀವು ಏನನ್ನು ಗಮನಿಸುವಿರಿ? ಒಂದೇ ವಿದ್ಯುತ್ ಕೋಶವು ಕೇವಲ ಅಲ್ಪ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನು ನೀಡುತ್ತದೆ. ಆದ್ದರಿಂದ ಅದರ ಕಾಂತಕ್ಷೇತ್ರವು ದುರ್ಬಲವಾಗಿರುತ್ತದೆ. ಇದರ ಪರಿಣಾಮವಾಗಿ ದಿಕ್ಸೂಚಿಯ ಸೂಜಿಯ ವಿಚಲನೆಯು ಕಡಿಮೆ ಇರುತ್ತದೆ ಮತ್ತು ಸುರುಳಿಯು ಕೆಲವು ಕ್ಲಿಪ್ಗಳನ್ನು ಮಾತ್ರ ಆಕರ್ಷಿಸಲು ಸಾಧ್ಯವಾಗುತ್ತದೆ. ಒಂದೇ ವಿದ್ಯುತ್ ಕೋಶಕ್ಕೆ ಹೋಲಿಸಿದರೆ ಹೆಚ್ಚಿನ ವಿದ್ಯುತ್ ಕೋಶಗಳನ್ನು ಹೊಂದಿರುವ ಬ್ಯಾಟರಿಯು ಅಧಿಕ ವಿದ್ಯುತ್ ಪ್ರವಾಹವನ್ನು ನೀಡುತ್ತದೆ. ಇದು ಬಲವಾದ ಕಾಂತಕ್ಷೇತ್ರವನ್ನು ಸೃಷ್ಟಿಸುತ್ತದೆ. ಆದ್ದರಿಂದ ದಿಕ್ಸೂಚಿಯ ಸೂಜಿಯ ವಿಚಲನೆಯು ಹೆಚ್ಚಾಗಿರುತ್ತದೆ ಮತ್ತು ಸುರುಳಿಯು ಹೆಚ್ಚಿನ ಪೇಪರ್ ಕ್ಲಿಪ್ಗಳನ್ನು ಆಕರ್ಷಿಸುತ್ತದೆ. ಸುರುಳಿಯ ಸುತ್ತುಗಳ ಸಂಖ್ಯೆಯಲ್ಲಿನ ಹೆಚ್ಚಳವು ಸುರುಳಿಯನ್ನು ಬಲವಾದ ಕಾಂತವನ್ನಾಗಿ ಮಾಡುತ್ತದೆ. ಹಾಗೆಯೇ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಿಸುವ ಮೂಲಕ. ಚಟುವಟಿಕೆ 4.4 ಪುನರಾವರ್ತಿಸಿ. ಹೀಗೆ ಸುರುಳಿಯ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಪ್ರಮಾಣವು ಅಥವಾ ಸುರುಳಿಯ ಸುತ್ತುಗಳ ಸಂಖ್ಯೆಗಳ ಆಧಾರವಾಗಿ ಅಥವಾ ಇವೆರಡನ್ನೂ ಬದಲಿಸುವ ಮೂಲಕನೂ ಕೂಡ ವಿದ್ಯುತ್ಕಾಂತದ ಸಾಮರ್ಥ್ಯವನ್ನು ಬದಲಾಯಿಸಬಹುದು. ಅಲ್ಲದೆ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಿಸುವ ಮೂಲಕ ಅದರ ಧ್ರುವಗಳನ್ನು ಅದಲು ಬದಲು ಕೂಡ ಮಾಡಬಹುದು. ಒಂದು ಹೆಜ್ಜೆ ಮುಂದಕ್ಕೆ. ನಮ್ಮ ಭೂಮಿಯು ಒಂದು ದೈತ್ಯ ಕಾಂತದಂತೆ ವರ್ತಿಸುವುದರಿಂದ ಮುಕ್ತವಾಗಿ ತೂಗುಬಿಟ್ಟ ಕಾಂತವು ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ಸ್ಥಿರವಾಗಿರುತ್ತದೆ ಅಥವಾ ನಿಲ್ಲುತ್ತದೆ ಎಂದು ನೀವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ಕಲಿತಿದ್ದೀರಿ. ಆದರೆ ಭೂಮಿಯು ಕಾಂತದಂತೆ ಏಕೆ ವರ್ತಿಸುತ್ತದೆ? ಭೂಮಿಯ ಆಳದಲ್ಲಿರುವ ತಿರುಳಿನಲ್ಲಿ ದ್ರವರೂಪದ ಕಬ್ಬಿಣದ ಚಲನೆಯು ವಿದ್ಯುತ್ ಪ್ರವಾಹವನ್ನು ಉಂಟುಮಾಡುತ್ತದೆ. ಭೂಮಿಯ ಆಳದಲ್ಲಿರುವ
ತಿರುಳಿನಲ್ಲಿ ದ್ರವರೂಪದ ಕಬ್ಬಿಣದ ಚಲನೆಯು ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡುತ್ತದೆ. ಇದು ಕಾಂತಕ್ಷೇತ್ರವನ್ನು ನಿರ್ಮಿಸುತ್ತದೆ. ಅನೇಕ ವಲಸೆ ಪಕ್ಷಿಗಳು, ಮೀನುಗಳು ಮತ್ತು ಪ್ರಾಣಿಗಳು ಖಂಡಾಂತರ ಮತ್ತು ಸಾಗರಗಳನ್ನು ದಾಟಿ ಸಾಗಲು ಈ ಕ್ಷೇತ್ರವನ್ನು ಬಳಸುತ್ತವೆ. ಭೂಮಿಯ ಈ ಕಾಂತಕ್ಷೇತ್ರವು ಒಂದು ರಕ್ಷಾ ಕವಚವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಬಾಹ್ಯಾಕಾಶದಿಂದ ಬರುವ ಹಾನಿಕಾರಕ ಕಣಗಳನ್ನು ತಡೆಯುವ ಮೂಲಕ ಭೂಮಿಯ ಮೇಲಿನ ಜೀವ ಸಂಕುಲವನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ. ದೈನಂದಿನ ಜೀವನದಲ್ಲಿಯೂ ವಸ್ತುಗಳನ್ನು ಎತ್ತಲು ವಿದ್ಯುತ್ ಕಾಂತಗಳನ್ನು ಬಳಸಲಾಗುತ್ತದೆಯೇ? ಹೌದು. ಹಾಗಾದರೆ ಅವುಗಳ ಬಗ್ಗೆ ಈಗ ನಾವು ತಿಳಿಯೋಣ. ಎತ್ತುವ ವಿದ್ಯುತ್ ಕಾಂತಗಳು. ಎತ್ತುವ ವಿದ್ಯುತ್ ಕಾಂತಗಳು. ಮೇಲೆತ್ತುವ ವಿದ್ಯುತ್ ಕಾಂತಗಳು ಬಲವಾದ ವಿದ್ಯುತ್ ಕಾಂತಗಳಾಗಿದ್ದು ಇವುಗಳನ್ನು ಕ್ರೇನ್ಗಳಿಗೆ ಜೋಡಿಸಲಾಗಿರುತ್ತದೆ. ಕ್ರೇನ್ ನಿರ್ವಾಹಕನು ವಿದ್ಯುತ್ ಪ್ರವಾಹವನ್ನು ಹರಿಸುವ ಅಂದರೆ ಆನ್ ಮತ್ತು ಆಫ್ ಮಾಡುವ ಮೂಲಕ ಕಾಂತವನ್ನು ನಿಯಂತ್ರಿಸಬಹುದು. ವಿದ್ಯುತ್ ಪ್ರವಾಹವನ್ನು ಹರಿಸಿದಾಗ ವಿದ್ಯುತ್ ಕಾಂತವು ಕಬ್ಬಿಣ ಅಥವಾ ಉಕ್ಕಿನ ವಸ್ತುಗಳನ್ನು ಮೇಲೆ ಎತ್ತುತ್ತದೆ. ವಿದ್ಯುತ್ ಪ್ರವಾಹವನ್ನು ಕಡಿತ ಮಾಡಿದಾಗ ಕಾಂತಕ್ಷೇತ್ರವು ಇಲ್ಲವಾಗುತ್ತದೆ ಮತ್ತು ವಸ್ತುಗಳು ಕೆಳಗೆ ಬೀಳುತ್ತವೆ. ಭಾರವಾದ ಲೋಹದ ವಸ್ತುಗಳನ್ನು ಪರಿಣಾಮಕಾರಿಯಾಗಿ ಚಲಿಸಲು, ಎತ್ತಲು ಮತ್ತು ವಿಂಗಡಿಸಲು ಕಾರ್ಖಾನೆಗಳಲ್ಲಿ ಮತ್ತು ಗುಜರಿ ಮಾರುಕಟ್ಟೆಗಳಲ್ಲಿ ಎತ್ತುವ ವಿದ್ಯುತ್ ಕಾಂತಗಳನ್ನು ವ್ಯಾಪಕವಾಗಿ ಬಳಸುತ್ತಾರೆ. ಒಂದು ಹೆಜ್ಜೆ ಮುಂದಕ್ಕೆ. ತಂತಿಯಂಥ ವಾಹಕದ ಮೂಲಕ ವಿದ್ಯುತ್ ಪ್ರವಾಹವು ಹರಿದಾಗ ಅದು ತನ್ನ ಸುತ್ತಲೂ ಒಂದು ಕಾಂತಕ್ಷೇತ್ರವನ್ನು ಉತ್ಪಾದಿಸುತ್ತದೆ ಎಂದು ನಾವು ಕಲಿತಿದ್ದೇವೆ. ವಿದ್ಯುತ್ ಮತ್ತು ಕಾಂತೀಯತೆಯ ನಡುವಿನ ಈ ಅದ್ಭುತ ಸಂಬಂಧದ ಬಗ್ಗೆ ಉನ್ನತ ತರಗತಿಗಳಲ್ಲಿ ನೀವು ಇನ್ನಷ್ಟು ಕಲಿಯುವಿರಿ. ವಿದ್ಯುತ್ ಹೇಗೆ ಕಾಂತೀಯತೆಯನ್ನು ಉತ್ಪಾದಿಸುತ್ತದೆಯೋ ಹಾಗೆಯೇ ಚಲಿಸುವ ಕಾಂತವೂ ಸಹ ವಿದ್ಯುತ್ ಪ್ರವಾಹಕ್ಕೆ ಕಾರಣವಾಗಬಹುದು ಎಂಬ ರೋಮಾಂಚನಕಾರಿ ವಿಷಯವನ್ನು ನೀವು ತಿಳಿಯುವಿರಿ. ವಿದ್ಯುತ್ ಮತ್ತು ಕಾಂತೀಯತೆಯ ನಡುವಿನ ಈ ಆಳವಾದ ಸಂಬಂಧವು ನಮ್ಮ ದೈನಂದಿನ ಜೀವನದಲ್ಲಿ ಅತ್ಯಗತ್ಯವಾಗಿದೆ, ಏಕೆಂದರೆ ಇದು ವಿದ್ಯುತ್ ಮೋಟಾರ್ಗಳಿಂದ ಹಿಡಿದು ವಿದ್ಯುತ್ ಉತ್ಪಾದಕಗಳವರೆಗೆ ಅನೇಕ ಸಾಧನಗಳ ಮೂಲ ಆಧಾರವಾಗಿದೆ. ವಿದ್ಯುತ್ ಪ್ರವಾಹವಿರುವ ತಂತಿಯು ಬಿಸಿಯಾಗುತ್ತದೆಯೇ? ಚಟುವಟಿಕೆ 4.5 ನಾವೀಗ ಗಮನಿಸೋಣ. ವಿದ್ಯುತ್ ಕಾಂತದ ಬಗೆಗಿನ ಚಟುವಟಿಕೆಯನ್ನು ಮಾಡುವಾಗ ತಂತಿಯ ತುದಿಗಳು ಬಿಸಿಯಾಗಿರುವುದನ್ನು ನೀವು ಗಮನಿಸಿದ್ದೀರಾ? ಅದು ಏಕೆ ಹೀಗೆ ಆಗುತ್ತದೆ? ಈ ಚಟುವಟಿಕೆಯಲ್ಲಿ ನಾವು ನೈಕ್ರೋಮ್ ತಂತಿ ಎಂಬ ವಿಶೇಷ ರೀತಿಯ ತಂತಿಯನ್ನು ಬಳಸುತ್ತೇವೆ. ಸುಮಾರು 10 ಸೆಂಟಿಮೀಟರ್ ಉದ್ದ ಮತ್ತು 10 ಸೆಂಟಿಮೀಟರ್ ಅಗಲವಿರುವ ರಟ್ಟಿನ ತುಂಡು, 2 ಮೊಳೆಗಳು, ಸುಮಾರು 0.3 ಮಿಲಿಮೀಟರ್ ದಪ್ಪದ ಮತ್ತು 10 ಸೆಂಟಿಮೀಟರ್ ಉದ್ದವಿರುವ ಒಂದು ನೈಕ್ರೋಮ್ ತಂತಿ, ಒಂದು ವಿದ್ಯುತ್ ಕೋಶ ಪೆಟ್ಟಿಗೆ, ಒಂದು ಸ್ವಿಚ್ ಮತ್ತು ಸಂಪರ್ಕಿಸುವ ತಂತಿಗಳನ್ನು ತೆಗೆದುಕೊಳ್ಳಬೇಕು. ರಟ್ಟಿನ ಮೇಲೆ ಸುಮಾರು 5 ಸೆಂಟಿಮೀಟರ್ ಅಂತರದಲ್ಲಿ 2 ಮೊಳೆಗಳನ್ನು ಅಳವಡಿಸಬೇಕು. ಈ ಮೊಳೆಗಳ ನಡುವೆ ನೈಕ್ರೋಮ್ ತಂತಿಯನ್ನು ಕಟ್ಟಿ ಮತ್ತು ಚಿತ್ರ 4.5ರಲ್ಲಿ ತೋರಿಸಿದಂತೆ ಸ್ವಿಚ್ ಅನ್ನು ಆಫ್ ಮಾಡಿಕೊಂಡು ಸಂಪರ್ಕಗಳನ್ನು ನೀಡಿ. ನೈಕ್ರೋಮ್ ತಂತಿಯನ್ನು ಸ್ಪರ್ಶಿಸಿ ನಿಮಗೆ ಏನನಿಸುತ್ತದೆ? ಸ್ವಿಚ್ ಅನ್ನು ಸುಮಾರು 30 ಸೆಕೆಂಡ್ಗಳ ಕಾಲ ಆನ್ ಸ್ಥಾನದಲ್ಲಿರಿಸಿ ಮತ್ತು ನಂತರ ಅದನ್ನು ಮತ್ತೆ ಆಫ್ ಸ್ಥಿತಿಗೆ ಸರಿಸಿ. ನೈಕ್ರೋಮ್ ತಂತಿಯನ್ನು ಕ್ಷಣಕಾಲ ಸ್ಪರ್ಶಿಸಿ. ಯಾವ ವ್ಯತ್ಯಾಸವನ್ನು ನೀವು ಗಮನಿಸುವಿರಿ? ಸುರಕ್ಷತೆಗೆ ಮೊದಲು ಗಾಯಗಳಾಗುವುದನ್ನು ತಪ್ಪಿಸಲು ತಂತಿಯನ್ನು ಹೆಚ್ಚು ಹೊತ್ತು ಸ್ಪರ್ಶಿಸಬೇಡಿ. ಅವಲೋಕನವನ್ನು ದೃಢಪಡಿಸಿಕೊಳ್ಳಲು ಕೊನೆಯ 2 ಹಂತಗಳನ್ನು ಪುನರಾವರ್ತಿಸಿ. ನೈಕ್ರೋಮ್ ತಂತಿಯ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಅದು ಬೆಚ್ಚಗಾಗುವುದನ್ನು ನೀವು ಗಮನಿಸಿರಬಹುದು. ಯಾವುದೇ ವಾಹಕದ ಮೂಲಕ ವಿದ್ಯುತ್ ಹರಿಯುವಾಗ ಅದು ಅದರ ಹರಿವಿಗೆ ಸ್ವಲ್ಪ ಅಡ್ಡಿ ಅಥವಾ ರೋಧವನ್ನು ಎದುರಿಸಬೇಕಾಗಿರುವುದರಿಂದ ಹೀಗಾಗುತ್ತದೆ. ವಿಭಿನ್ನ ವಾಹಕಗಳು ವಿದ್ಯುತ್ ಪ್ರವಾಹದ ಹರಿವಿಗೆ ವಿಭಿನ್ನ ಮಟ್ಟದ ರೋಧವನ್ನು ಒಡ್ಡುತ್ತವೆ. ಉದಾಹರಣೆಗೆ, ಒಂದೇ ಗಾತ್ರ ಮತ್ತು ಉದ್ದದ ತಾಮ್ರದ ತಂತಿಗಳಿಗೆ ಹೋಲಿಸಿದರೆ ನೈಕ್ರೋಮ್ ತಂತಿಯು ಹೆಚ್ಚಿನ ರೋಧವನ್ನು ಒಡ್ಡುತ್ತದೆ. ಈ ರೋಧವು ಸ್ವಲ್ಪ ಪ್ರಮಾಣದ ವಿದ್ಯುತ್ ಶಕ್ತಿಯನ್ನು ಚಿತ್ರ 4.5 ಒಂದು ತಂತಿಯಲ್ಲಿ ಉಷ್ಣದ ಪರಿಣಾಮ ಉಷ್ಣ ಶಕ್ತಿಯನ್ನಾಗಿ ಪರಿವರ್ತಿಸಲು ಕಾರಣವಾಗುತ್ತದೆ. ವಾಹಕದ ಮೂಲಕ ವಿದ್ಯುತ್ ಪ್ರವಾಹ ಹರಿದಾಗ ಅದು ಬಿಸಿಯಾಗುತ್ತದೆ. ವಾಹಕದ ಮೂಲಕ ವಿದ್ಯುತ್ ಪ್ರವಾಹ ಹರಿದಾಗ ಅದು ಬಿಸಿಯಾಗುತ್ತದೆ. ಈ ವಿದ್ಯಮಾನವನ್ನು ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ ಎನ್ನುತ್ತಾರೆ. ವಾಹಕದ ಮೂಲಕ ವಿದ್ಯುತ್ ಪ್ರವಾಹ ಹರಿದಾಗ ಅದು ಬಿಸಿಯಾಗುತ್ತದೆ. ಈ ವಿದ್ಯಮಾನವನ್ನು ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ ಎಂದು ಕರೆಯುತ್ತಾರೆ.
ಒಬ್ಬ ವಿಜ್ಞಾನಿಯಂತೆ ಯೋಚಿಸಿ. ಈ ಚಟುವಟಿಕೆಯನ್ನು ಕಟ್ಟುನಿಟ್ಟಾಗಿ ಶಿಕ್ಷಕರ ಮೇಲ್ವಿಚಾರಣೆಯಲ್ಲಿ ನಡೆಸಬೇಕು. ಈ 2 ವಿದ್ಯುತ್ ಕೋಶಗಳ ಬ್ಯಾಟರಿಯೊಂದಿಗೆ ಚಟುವಟಿಕೆ 4.5 ಪುನರಾವರ್ತಿಸಿ ನೀವು ಏನನ್ನು ಗಮನಿಸುವಿರಿ? ಒಂದೇ ಅವಧಿಗೆ ಹೋಲಿಸಿದರೆ ಒಂದು ವಿದ್ಯುತ್ ಕೋಶವಿದ್ದಾಗ ತಂತಿ ಹೆಚ್ಚು ಬಿಸಿಯಾಗುತ್ತದೋ ಅಥವಾ 2 ವಿದ್ಯುತ್ ಕೋಶಗಳಿದ್ದಾಗ ಹೆಚ್ಚು ಬಿಸಿಯಾಗುತ್ತದೋ? 2 ವಿದ್ಯುತ್ ಕೋಶಗಳನ್ನು ಬಳಸಿ ಪ್ರಯೋಗದಲ್ಲಿ ಉತ್ಪತ್ತಿಯಾಗುವ ಉಷ್ಣದ ಪ್ರಮಾಣವು ಹೆಚ್ಚಾಗಿರುತ್ತದೆ, ಏಕೆಂದರೆ ಉತ್ಪತ್ತಿಯಾಗುವ ಉಷ್ಣವು ವಿದ್ಯುತ್ ಪ್ರವಾಹದ ಪ್ರಮಾಣವನ್ನು ಅವಲಂಬಿಸಿರುತ್ತದೆ. ತಂತಿಯಲ್ಲಿ ಉತ್ಪತ್ತಿಯಾಗುವ ಉಷ್ಣವು ತಂತಿಯ ವಸ್ತು, ದಪ್ಪ, ಉದ್ದ ಮತ್ತು ವಿದ್ಯುತ್ ಪ್ರವಾಹ ಹರಿಯುವ ಅವಧಿಯನ್ನು ಅವಲಂಬಿಸಿರುತ್ತದೆ. ಓಹೋ, ವಿದ್ಯುತ್ ಕೋಶವನ್ನು ಬಳಸಿ ಟಾರ್ಚ್ ಬಲ್ಬ್ ಬೆಳಗಿಸುವ ಚಟುವಟಿಕೆಯನ್ನು ಮಾಡುವಾಗ ಆ ದೀಪವು ಕೆಲವೊಮ್ಮೆ ಏಕೆ ಬಿಸಿಯಾಗುತ್ತಿತ್ತು ಎಂದು ನಮಗೀಗ ಅರ್ಥವಾಯಿತು. ವಿದ್ಯುತ್ ಪ್ರವಾಹದಿಂದ ತಾಪದೀಪ್ತ ದೀಪದಲ್ಲಿನ ತಂತು ಬಿಸಿಯಾಗುವುದರಿಂದ ಆ ದೀಪವು ಪ್ರಕಾಶಮಾನವಾಗಿ ಬೆಳಗುತ್ತದೆ ಎಂದು ನಾವು 7ನೇ ತರಗತಿಯಲ್ಲಿ ಕಲಿತಿದ್ದೇವೆ. ಮನೆ ಬಳಕೆಯ ಅನೇಕ ಉಪಕರಣಗಳಾದ ವಿದ್ಯುತ್ ಕೊಠಡಿ ಹೀಟರ್ಗಳು, ಸ್ಟೌವ್ಗಳು, ಇಸ್ತ್ರಿ ಪೆಟ್ಟಿಗೆಗಳು, ಮುಳುಗು ಕಂಬಿಗಳು, ಜಲ ತಾಪಕಗಳು, ಕೆಟಲ್ಗಳು ಮತ್ತು ಕೂದಲು ಒಣಗಿಸುವ ಸಾಧನಗಳು ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತವೆ. ಈ ಎಲ್ಲಾ ಸಾಧನಗಳು ತಂತಿಯ ಕಂಬಿ ಅಥವಾ ಸುರುಳಿಯನ್ನು ಹೊಂದಿರುತ್ತವೆ. ಇದನ್ನು ಕಾಸುವ ಘಟಕ ಎನ್ನುತ್ತಾರೆ. ಈ ಘಟಕವು ಗೋಚರಿಸುವ ಕೆಲವು ಉಪಕರಣಗಳಲ್ಲಿ ಅದು ಕೆಂಪಾಗಿ ಕಾದು ಹೊಳೆಯುವುದನ್ನು ಕಾಣಬಹುದು. ಒಂದು ಹೆಜ್ಜೆ ಮುಂದಕ್ಕೆ. ಮನೆಯ ಸ್ವಿಚ್ ಬೋರ್ಡ್ಗಳಲ್ಲಿ ಅನಗತ್ಯ ಶಾಖ ಉತ್ಪತ್ತಿಯಾಗುವುದನ್ನು ತಡೆಗಟ್ಟಲು ಆಯಾ ವಿದ್ಯುತ್ ಸಂಪರ್ಕಗಳ ನಿಗದಿಪಡಿಸಿದ ವಿದ್ಯುತ್ ಪ್ರವಾಹದ ಪ್ರಮಾಣಕ್ಕೆ ಸೂಕ್ತವಾದ ತಂತಿಗಳು ಮತ್ತು ಸಾಕೆಟ್ಗಳನ್ನು ಪ್ಲಗ್ಗಳನ್ನು ಬಳಸುವುದು ಬಹಳ ಮುಖ್ಯವಾಗಿದೆ. ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮವು ಅನೇಕ ದೈನಂದಿನ ಉಪಕರಣಗಳಲ್ಲಿ ಉಪಯುಕ್ತವಾಗಿದೆ. ಆದರೆ ಕೆಲವೊಮ್ಮೆ ಇದು ವಿದ್ಯುತ್ ಪ್ರಸರಣದ ಸಮಯದಲ್ಲಿ ತಂತಿಗಳಲ್ಲಿ ಶಕ್ತಿಯ ನಷ್ಟದಂತಹ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಉಪಕರಣಗಳು ಬಿಸಿಯಾಗುವುದರಿಂದ ಅತಿಯಾಗಿ ಪ್ಲಗ್ಗಳು ಮತ್ತು ಸಾಕೆಟ್ಗಳಿಗೆ ಹಾನಿಯಾಗಬಹುದು. ಅಲ್ಲಿನ ಪ್ಲಾಸ್ಟಿಕ್ ಭಾಗಗಳು ಕರಗಬಹುದು ಅಥವಾ ಬೆಂಕಿ ಅವಘಡಗಳಿಗೂ ಕಾರಣವಾಗಬಹುದು. ಮನೆಯ ವಿದ್ಯುತ್ ಮಂಡಲಗಳಲ್ಲಿ ಇಂಥ ಘಟನೆಗಳನ್ನು ಕಡಿಮೆ ಮಾಡಲು ಕೆಲವು ಸುರಕ್ಷಾ ಸಾಧನಗಳನ್ನು ಅಳವಡಿಸಲಾಗಿರುತ್ತದೆ. ಎಂದಾದರೂ ಕೇಳಿದ್ದೀರಾ? ಗೃಹ ಬಳಕೆಯ ಹೊರತಾಗಿ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮವು ಹಲವಾರು ಕೈಗಾರಿಕಾ ಉಪಯೋಗಗಳನ್ನು ಹೊಂದಿದೆ. ಇದಕ್ಕೆ ಒಂದು ಗಮನಾರ್ಹ ಉದಾಹರಣೆಯೆಂದರೆ ಉಕ್ಕು ತಯಾರಿಕಾ ಉದ್ಯಮಗಳು. ಇಲ್ಲಿ ಶಾಖವನ್ನು ಉತ್ಪಾದಿಸಲು ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಅಧಿಕ ತಾಪಮಾನದ ಕುಲುಮೆ ಅಥವಾ ಫರ್ನೇಸ್, ಶಾಖವನ್ನು ಉತ್ಪಾದಿಸಲು ನಿರ್ಮಿಸಲಾದ ಆವೃತ ಜಾಗ ವಿದ್ಯುತ್ ಪ್ರವಾಹವನ್ನು ಬಳಸುತ್ತದೆ. ಇದನ್ನು ಗುಜರಿ ಉಕ್ಕನ್ನು ಕರಗಿಸಲು ಮತ್ತು ಮರುಬಳಕೆ ಮಾಡಲು ಬಳಸಲಾಗುತ್ತದೆ. ಆ ಮೂಲಕ ಅದನ್ನು ಉಪಯುಕ್ತವಾದ ಉಕ್ಕನ್ನಾಗಿ ಪರಿವರ್ತಿಸಲಾಗುತ್ತದೆ. ವಿದ್ಯುತ್ ಕೋಶಗಳು ಮತ್ತು ಬ್ಯಾಟರಿಗಳು ಸುಲಭವಾಗಿ ಸಾಗಿಸಬಹುದಾದ ವಿದ್ಯುತ್ನ ಆಕಾರಗಳಾಗಿದ್ದು ತುಂಬಾ ಆಕರ್ಷಕವಾಗಿವೆ. ಇವುಗಳನ್ನು ಬಳಸಿಕೊಂಡು ನಾವು ಒಂದು ಸಣ್ಣ ದೀಪವನ್ನು ಬೆಳಗಿಸಬಹುದು, ಒಂದು ಕಾಂತವನ್ನು ತಯಾರಿಸಬಹುದು ಮತ್ತು ಒಂದು ತಂತಿಯನ್ನು ಬಿಸಿ ಮಾಡಬಹುದು. ಹೌದು, ಆದರೆ ಈ ವಿದ್ಯುತ್ ಕೋಶಗಳು ಮತ್ತು ಬ್ಯಾಟರಿಗಳ ಒಳಗೆ ಏನಿದೆ ಮತ್ತು ಅವು ವಿದ್ಯುತ್ತನ್ನು ಹೇಗೆ ಉತ್ಪಾದಿಸುತ್ತವೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಹಾಗಾದರೆ ಅದನ್ನು ನಾವೀಗ ನೋಡೋಣ. ಒಂದು ಬ್ಯಾಟರಿ ವಿದ್ಯುತ್ತನ್ನು ಹೇಗೆ ಉತ್ಪಾದಿಸುತ್ತದೆ? ಇದುವರೆಗೆ ತಯಾರಿಸಲಾದ ಅತ್ಯಂತ ಹಳೆಯ ಮಾದರಿಯ ವಿದ್ಯುತ್ ಕೋಶಗಳಲ್ಲಿ ಒಂದರಿಂದ ನಾವು ಪ್ರಾರಂಭಿಸೋಣ. ವಿದ್ಯುತ್ ಕೋಶಗಳು ಮತ್ತು ಬ್ಯಾಟರಿಗಳು ಸುಲಭವಾಗಿ ಸಾಗಿಸಬಹುದಾದ ವಿದ್ಯುತ್ನ ಆಕಾರಗಳಾಗಿದ್ದು ತುಂಬಾ ಆಕರ್ಷಕವಾಗಿದ್ದೆ. ಇವುಗಳನ್ನು ಬಳಸಿಕೊಂಡು ನಾವು ಒಂದು ಸಣ್ಣ ದೀಪವನ್ನು ಬೆಳಗಿಸಬಹುದು, ಒಂದು ಕಾಂತವನ್ನು ತಯಾರಿಸಬಹುದು ಮತ್ತು ಒಂದು ತಂತಿಯನ್ನು ಬಿಸಿ ಮಾಡಬಹುದು. ಒಂದು ಬ್ಯಾಟರಿ ವಿದ್ಯುತ್ತನ್ನು ಹೇಗೆ ಉತ್ಪಾದಿಸುತ್ತದೆ? ವೋಲ್ಟಾಯಿಕ್ ಕೋಶ. ಗ್ಯಾಲ್ವನಿಕ್ ಕೋಶ ಎಂದು ಕರೆಯಲ್ಪಡುವ ವೋಲ್ಟಾಯಿಕ್ ಕೋಶವನ್ನು ಚಿತ್ರ 4.7ರಲ್ಲಿ ತೋರಿಸಲಾಗಿದೆ. ಇದು ಬೇರೆ ಬೇರೆ ಲೋಹಗಳಿಂದ ಮಾಡಿದ 2 ಫಲಕಗಳನ್ನು ಮತ್ತು ವಿದ್ಯುದ್ವಿಭಾಜ ಎಂಬ ದ್ರವವನ್ನು ಹೊಂದಿದ್ದು ಇವುಗಳನ್ನು ಗಾಜು ಅಥವಾ ಪ್ಲಾಸ್ಟಿಕ್ ಪಾತ್ರೆಯಲ್ಲಿ ಇರಿಸಲಾಗಿರುತ್ತದೆ. ವಿದ್ಯುದಗ್ರಗಳು ಎಂದು ಕರೆಯಲ್ಪಡುವ ಈ ಫಲಕಗಳನ್ನು ವಿದ್ಯುದಗ್ರ 1 ವಿದ್ಯುದ್ವಿಭಾಜದಲ್ಲಿ ಭಾಗಶಃ ಮುಳುಗಿಸಲಾಗುತ್ತದೆ. ಈ ವಿದ್ಯುದ್ವಿಭಾಜವು ಸಾಮಾನ್ಯವಾಗಿ ದುರ್ಬಲ ಆಮ್ಲ ಅಥವಾ ಲವಣ ದ್ರಾವಣವಾಗಿರುತ್ತದೆ. ಲೋಹದ ಫಲಕಗಳು ಮತ್ತು ವಿದ್ಯುದ್ವಿಭಾಜಗಳ ನಡುವಿನ ರಾಸಾಯನಿಕ ಕ್ರಿಯೆಯು ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುತ್ತದೆ. ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸಿದಾಗ ವಿದ್ಯುತ್ ಪ್ರವಾಹವು ಧನಾಗ್ರದಿಂದ
ಮಂಡಲದ ಮೂಲಕ ಋಣಾಗ್ರಕ್ಕೆ ಹರಿಯುತ್ತದೆ. ವಿದ್ಯುತ್ ದೀಪ, ವಿದ್ಯುತ್ ಪ್ರವಾಹ, ಸಂಪರ್ಕ ತಂತಿ ಇವುಗಳನ್ನು ನಾವು ಈ ಚಿತ್ರದಲ್ಲಿ ನೋಡಬಹುದು. ಕಾಲಕ್ರಮೇಣ ರಾಸಾಯನಿಕಗಳು ಸಂಪೂರ್ಣವಾಗಿ ಬಳಕೆ ಆದ ನಂತರ ವಿದ್ಯುತ್ ಕೋಶವು ಕೆಲಸ ಮಾಡುವುದನ್ನು ನಿಲ್ಲಿಸುತ್ತದೆ. ನಂತರ ಇದನ್ನು ನಿಷ್ಕ್ರಿಯವಾದ ವಿದ್ಯುತ್ ಕೋಶ ಎನ್ನುತ್ತಾರೆ ಮತ್ತು ಅದು ಮುಂದೆ ವಿದ್ಯುತ್ ಪೂರೈಸಲು ಸಾಧ್ಯವಾಗುವುದಿಲ್ಲ. ಎಂದಾದರೂ ಕೇಳಿದ್ದೀರಾ? ವೋಲ್ಟಾಯಿಕ್ ಅಥವಾ ಗ್ಯಾಲ್ವಾನಿಕ್ ಕೋಶಗಳು ತಮ್ಮ ಹೆಸರುಗಳನ್ನು ಇಬ್ಬರು ಇಟಾಲಿಯನ್ ವಿಜ್ಞಾನಿಗಳಾದ ಅಲೆಕ್ಸಾಂಡ್ರೋ ವೋಲ್ಟಾ ಮತ್ತು ಲುಯಿಗಿ ಗ್ಯಾಲ್ವಾನಿ ಅವರಿಂದ ಪಡೆದಿದೆ. ಅಲೆಕ್ಸಾಂಡ್ರೋ ವೋಲ್ಟಾ ಮತ್ತು ಲುಯಿಗಿ ಗ್ಯಾಲ್ವಾನಿ ಅವರಿಂದ ಪಡೆದಿದೆ. 1700ರ ದಶಕದ ಉತ್ತರಾರ್ಧದಲ್ಲಿ ಸತ್ತ ಕಪ್ಪೆಯ ಕಾಲನ್ನು ಎರಡು ವಿಭಿನ್ನ ಲೋಹಗಳಾದ ತಾಮ್ರ ಮತ್ತು ಕಬ್ಬಿಣದಿಂದ ಮುಟ್ಟಿದಾಗ ಅದು ಚಲಿಸುವುದನ್ನು ಗ್ಯಾಲ್ವಾನಿ ಗಮನಿಸಿದರು. ವಿದ್ಯುತ್ ಸ್ನಾಯುಗಳ ಚಲನೆಯನ್ನು ಉತ್ತೇಜಿಸುತ್ತದೆ ಎಂದು ಆಗಲೇ ತಿಳಿದಿತ್ತು ಮತ್ತು ಆ ವಿದ್ಯುತ್ ಕಪ್ಪೆಯ ದೇಹದಿಂದಲೇ ಬಂದಿರಬಹುದು ಎಂದು ಗ್ಯಾಲ್ವಾನಿ ಭಾವಿಸಿದರು. ಆದರೆ ವೋಲ್ಟಾ ಅವರ ಆಲೋಚನೆ ಬೇರೆಯಾಗಿತ್ತು. ವಿದ್ಯುತ್ ಲೋಹಗಳಿಂದ ಬಂದಿದೆಯೇ ಹೊರತು ಕಪ್ಪೆಯಿಂದಲ್ಲ ಎಂದು ಅವರು ನಂಬಿದ್ದರು. ಇದನ್ನು ಪರೀಕ್ಷಿಸಲು ಅವರು ಕಪ್ಪೆಯ ಕಾಲಿನ ಬದಲಿಗೆ ಉಪ್ಪು ನೀರಿನಲ್ಲಿ ನೆನೆಸಿದ ಕಾಗದವನ್ನು ಬಳಸಿದರು. ಆಗಲೂ ವಿದ್ಯುತ್ ಪ್ರವಾಹ ಉತ್ಪತ್ತಿಯಾಯಿತು. ಲೋಹಗಳು ಮತ್ತು ದ್ರವ ಸಂಯೋಜನೆಯು ವಿದ್ಯುತ್ ಪ್ರವಾಹವನ್ನು ಉತ್ಪಾದಿಸುತ್ತದೆ ಎಂದು ಇದು ತೋರಿಸಿಕೊಟ್ಟಿತು. ಇದು ವಿಶ್ವದ ಮೊದಲ ಬ್ಯಾಟರಿಯ ಆವಿಷ್ಕಾರಕ್ಕೆ ದಾರಿಯಾಯಿತು. ನಾವೀಗ ನಿರ್ಮಿಸೋಣ. ಸುಲಭವಾಗಿ ಲಭ್ಯವಿರುವ ವಸ್ತುಗಳನ್ನು ಬಳಸಿ ನಾವು ನಮ್ಮದೇ ಆದ ವೋಲ್ಟಾಯಿಕ್ ಕೋಶವನ್ನು ತಯಾರಿಸಬಹುದೇ? ಹೌದು, ತಯಾರಿಸಬಹುದು. 5-6 ರಸಭರಿತ ನಿಂಬೆಹಣ್ಣುಗಳು, ತಾಮ್ರದ ತಂತಿಗಳು ಅಥವಾ ಪಟ್ಟಿಗಳು 1 ರಿಂದ 2 ಮಿಲಿಮೀಟರ್ ದಪ್ಪ ಮತ್ತು ಕಬ್ಬಿಣದ ಮೊಳೆಗಳನ್ನು ತೆಗೆದುಕೊಳ್ಳಿ. ಒಂದು ಎಲ್ಇಡಿ ಬಲ್ಬ್ ಮತ್ತು ಕೆಲವು ಸಂಪರ್ಕಿಸುವ ತಂತಿಗಳನ್ನು ಸಹ ತೆಗೆದುಕೊಳ್ಳಬೇಕು. ಚಿತ್ರ 4.8a ರಲ್ಲಿ ತೋರಿಸಿರುವಂತೆ ಒಂದು ನಿಂಬೆಹಣ್ಣಿನಲ್ಲಿ ತಾಮ್ರದ ತಂತಿ ಮತ್ತು ಕಬ್ಬಿಣದ ಮೊಳೆಯನ್ನು ಒಂದಕ್ಕೊಂದು ತಗುಲದಂತೆ ಸ್ವಲ್ಪ ಅಂತರದಲ್ಲಿ ಅಳವಡಿಸಬೇಕು. ಉಳಿದ ಎಲ್ಲಾ ನಿಂಬೆಹಣ್ಣುಗಳಿಗೂ ಮೇಲಿನ ಹಂತವನ್ನು ಪುನರಾವರ್ತಿಸಬೇಕು. ಚಿತ್ರ 4.8b ನಲ್ಲಿ ತೋರಿಸಿರುವಂತೆ ತಾಮ್ರದ ತಂತಿಗಳು ಮತ್ತು ಮೊಳೆಗಳನ್ನು ಒಂದಕ್ಕೊಂದು ಜೋಡಿಸಬೇಕು. ಸಂಪರ್ಕಿಸುವ ತಂತಿಗಳನ್ನು ಬಳಸಿಕೊಂಡು ಮೊದಲು ನಿಂಬೆಹಣ್ಣಿನ ತಾಮ್ರದ ತಂತಿ ಮತ್ತು ಕೊನೆಯ ನಿಂಬೆಹಣ್ಣಿನ ಕಬ್ಬಿಣದ ಮೊಳೆಯ ನಡುವೆ ಎಲ್ಇಡಿ ಬಲ್ಬ್ ಅನ್ನು ಸಂಪರ್ಕಿಸಬೇಕು. ನೀವು ಏನನ್ನು ಗಮನಿಸುವಿರಿ? ಎಲ್ಇಡಿ ಬೆಳಗುತ್ತದೆಯೇ? ಹೌದು, ಬೆಳಗುತ್ತದೆ. 4.8a ನಿಂಬೆಹಣ್ಣುಗಳಿಂದ ಮಾಡಿದ ವಿದ್ಯುತ್ ಕೋಶ. ಒಂದು ವೇಳೆ ಎಲ್ಇಡಿ ಬೆಳಗದಿದ್ದರೆ ಅದರ ಸಂಪರ್ಕಗಳನ್ನು ಅದಲು ಬದಲು ಮಾಡಿರಿ. ಈಗ ಎಲ್ಇಡಿ ಬೆಳಗುತ್ತದೆಯೇ ಎಂದು ನೋಡಿ. ವಿದ್ಯುತ್ ಕೋಶದ ಧನಾಗ್ರ ಮತ್ತು ಎಲ್ಇಡಿಯ ಋಣಾಗ್ರವು ವಿದ್ಯುತ್ ಕೋಶದ ಋಣಾಗ್ರಕ್ಕೆ ಸಂಪರ್ಕಗೊಂಡಾಗ ಮಾತ್ರ ವಿದ್ಯುತ್ ಪ್ರವಾಹವು ಎಲ್ಇಡಿಯ ಮೂಲಕ ಹರಿಯಬಲ್ಲದು ಎಂದು ನಾವು ಈ ಹಿಂದಿನ ತರಗತಿಯಲ್ಲಿ ಕಲಿತಿದ್ದೇವೆ. ಬೆಳಗುವ ಎಲ್ಇಡಿಯು ನಿಮ್ಮ ವಿದ್ಯುತ್ ಕೋಶ ಕೆಲಸ ಮಾಡುತ್ತಿದೆ ಎಂಬುದನ್ನು ಸೂಚಿಸುತ್ತದೆ. ಈ ಕೋಶದಲ್ಲಿ ತಾಮ್ರ ತಂತಿಗಳು ಮತ್ತು ಕಬ್ಬಿಣದ ಮೊಳೆಗಳು ಲೋಹದ ವಿದ್ಯುದಗ್ರಗಳಾಗಿವೆ. ನಿಂಬೆ ರಸವು ವಿದ್ಯುತ್ ದ್ವಿಭಾಜ್ಯವಾಗಿದ್ದು ಇದು ವಿದ್ಯುತ್ ಪ್ರವಹಿಸಲು ಸಹಾಯ ಮಾಡುತ್ತದೆ. ನಿಂಬೆ ರಸದ ಬದಲಿಗೆ ನೀವು ಉಪ್ಪಿನ ದ್ರಾವಣವನ್ನು ಕೂಡ ಬಳಸಬಹುದು. ಒಂದು ಹೆಜ್ಜೆ ಮುಂದಕ್ಕೆ. ವೋಲ್ಟಾಯಿಕ್ ಕೋಶಗಳಿಗೆ ಬಳಸುವ ಕೆಲವು ಸಾಮಾನ್ಯ ಲೋಹದ ಜೋಡಿಗಳೆಂದರೆ ಸತು ಅಥವಾ ತಾಮ್ರ, ಸತು ಬೆಳ್ಳಿ, ಅಲ್ಯೂಮಿನಿಯಂ ತಾಮ್ರ, ಕಬ್ಬಿಣ ತಾಮ್ರ, ಮೆಗ್ನೀಷಿಯಂ ತಾಮ್ರ ಮತ್ತು ಸೀಸ ತಾಮ್ರ. ತಾಮ್ರದಂಥ ಕೆಲವು ಲೋಹಗಳು ಧನಾಗ್ರಗಳಾಗಿ ಕಾರ್ಯನಿರ್ವಹಿಸುತ್ತವೆ, ಆದರೆ ಸತುವಿನಂಥ ಇನ್ನೂ ಕೆಲವು ಲೋಹಗಳು ಋಣಾಗ್ರಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಇದು ಅವುಗಳ ರಾಸಾಯನಿಕ ಗುಣಲಕ್ಷಣಗಳಿಂದಾಗಿ ಉಂಟಾಗುತ್ತದೆ. ಇದರ ಬಗ್ಗೆ ಇನ್ನೂ ಹೆಚ್ಚಿನದನ್ನು ನಾವು ಮುಂದಿನ ತರಗತಿಯಲ್ಲಿ ಕಲಿಯುತ್ತೇವೆ. ಶುಷ್ಕ ಕೋಶಗಳು. ವೋಲ್ಟಾಯಿಕ್ ಕೋಶಗಳು ಒಂದು ಪ್ರಮುಖ ಆವಿಷ್ಕಾರವಾಗಿದ್ದು, ಆದರೆ ಅವು ದೈನಂದಿನ ಬಳಕೆಗೆ ಅಷ್ಟು ಅನುಕೂಲಕರವಾಗಿಲ್ಲ. ಬದಲಾಗಿ ಶುಷ್ಕ ಕೋಶಗಳು ಇಂದು ಹೆಚ್ಚು ವ್ಯಾಪಕವಾಗಿ ಬಳಸಲಾಗುವ ವಿದ್ಯುತ್ ಕೋಶಗಳಲ್ಲಿ ಒಂದಾಗಿವೆ. ಇವುಗಳಲ್ಲಿರುವ ವಿದ್ಯುತ್ ದ್ವಿಭಾಜವು ದ್ರವರೂಪದಲ್ಲಿರದೆ ದಪ್ಪನೆಯ ತೇವಾಂಶವುಳ್ಳ ಪೇಸ್ಟ್ ರೂಪದಲ್ಲಿ ಇರುತ್ತದೆ. ಇವುಗಳಲ್ಲಿ ವಿದ್ಯುತ್ ದ್ವಿಭಾಜವು ದ್ರವರೂಪದಲ್ಲಿ ಇರಲಾರದೆ ದಪ್ಪನೆಯ ತೇವಾಂಶವುಳ್ಳ ಪೇಸ್ಟ್ ರೂಪದಲ್ಲಿರುವುದರಿಂದ ಇವುಗಳಿಗೆ ನಾವು ಶುಷ್ಕ ಕೋಶಗಳು ಎಂದು ಕರೆಯುತ್ತೇವೆ.
ಶುಷ್ಕ ಕೋಶದ ರಚನೆ ಚಿತ್ರ 4.9ರಲ್ಲಿ ತೋರಿಸಲಾಗಿದೆ. ಇದು ಋಣಾಗ್ರವಾಗಿ ಕಾರ್ಯನಿರ್ವಹಿಸುವ ಸತುವಿನ ಪಾತ್ರೆಯನ್ನು ಹೊಂದಿದೆ ಮತ್ತು ಅದರ ಮಧ್ಯದಲ್ಲಿ ಧನಾಗ್ರವಾಗಿ ಕಾರ್ಯನಿರ್ವಹಿಸುವ ಲೋಹದ ಟೋಪಿಯನ್ನು ಹೊಂದಿರುವ ಕಾರ್ಬನ್ ಕಡ್ಡಿಯನ್ನು ಹೊಂದಿರುತ್ತದೆ. ಕಾರ್ಬನ್ ಕಡ್ಡಿಯ ಸುತ್ತಲೂ ಪೇಸ್ಟ್ನಂತ ವಿದ್ಯುದ್ವಿಭಾಜ್ಯ ಇರುತ್ತದೆ. ಶುಷ್ಕ ಕೋಶವು ಏಕ ಬಳಕೆಯ ಕೋಶವಾಗಿದೆ, ಅಂದರೆ ಅದು ಒಮ್ಮೆ ಬಳಕೆಯಾದ ನಂತರ ಖಾಲಿಯಾಗುತ್ತದೆ ಮತ್ತು ಅದನ್ನು ವಿಲೇವಾರಿ ಮಾಡಬೇಕಾಗುತ್ತದೆ. ಲೋಹದ ಟೋಪಿ, ಕಾರ್ಬನ್ ಇವುಗಳ ಭಾಗಗಳನ್ನು ಇದು ಲೋಹದ ಟೋಪಿ, ಇದು ಕಾರ್ಬನ್ ಕಡ್ಡಿ, ಇದು ವಿದ್ಯುದ್ವಿಭಾಜ್ಯ, ಇದು ಸತುವಿನ ಪಾತ್ರೆ. ಹಲವಾರು ಬಳಕೆಗಾಗಿ ಪುನಶ್ಚೇತನಗೊಳಿಸಬಹುದಾದ ಅಂದರೆ ರಿಚಾರ್ಜೇಬಲ್ ಬ್ಯಾಟರಿಗಳನ್ನು ಈಗ ಹೆಚ್ಚಾಗಿ ಬಳಸಲಾಗುತ್ತದೆ. ಅವುಗಳನ್ನು ನೋಡೋದಾದ್ರೆ ಪುನಶ್ಚೇತನಗೊಳಿಸಬಹುದಾದ ಬ್ಯಾಟರಿಗಳನ್ನು ಹಲವು ಬಾರಿ ಪುನಶ್ಚೇತನಗೊಳಿಸಬಹುದು ಮತ್ತು ಮರುಬಳಕೆ ಮಾಡಬಹುದು. ಇದು ಸಂಪನ್ಮೂಲಗಳು ವ್ಯರ್ಥವಾಗುವುದನ್ನು ತಡೆಯುತ್ತದೆ ಮತ್ತು ದೀರ್ಘಾವಧಿಯಲ್ಲಿ ಹಣವನ್ನು ಉಳಿಸುತ್ತದೆ. ಪುನಶ್ಚೇತನಗೊಳಿಸಬಹುದಾದ ವಿಶಿಷ್ಟ ಬ್ಯಾಟರಿಗಳು ಒಂದು ಮೊಬೈಲ್ ಫೋನನ್ನು ಚಾರ್ಜ್ ಮಾಡುತ್ತಿರುವುದು ವಿವಿಧ ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ. ಪುನಶ್ಚೇತನಗೊಳಿಸುವ ಹಲವು ಬಗೆಯ ಬ್ಯಾಟರಿಗಳಿವೆ. ಗಡಿಯಾರ ಮತ್ತು ಫೋನ್ಗಳಲ್ಲಿ ಬಳಸುವ ಸಣ್ಣ ಬ್ಯಾಟರಿಗಳಿಂದ ಹಿಡಿದು ಲ್ಯಾಪ್ಟಾಪ್ ಮತ್ತು ಟ್ಯಾಬ್ಲೆಟ್ಗಳಲ್ಲಿ ಬಳಸುವ ಬ್ಯಾಟರಿಗಳವರೆಗೆ ಹಾಗೂ ಇನ್ವರ್ಟರ್ ಅಥವಾ ಎಲೆಕ್ಟ್ರಿಕ್ ವಾಹನಗಳನ್ನು ಚಾಲನೆ ಮಾಡುವ ದೊಡ್ಡ ಬ್ಯಾಟರಿಗಳವರೆಗೂ ಇವು ಬಳಕೆಯಲ್ಲಿವೆ. ಆದಾಗ್ಯೂ ಪುನಶ್ಚೇತನಗೊಳಿಸಬಹುದಾದ ಬ್ಯಾಟರಿಗಳು ಸಹ ಶಾಶ್ವತವಾಗಿ ಬಾಳಿಕೆ ಬರುವುದಿಲ್ಲ. ಹಲವು ಬಾರಿ ಚಾರ್ಜ್ ಮಾಡಿ ಬಳಸಿದ ನಂತರ ಅವು ನಿಧಾನವಾಗಿ ಸವೆದು ಹೋಗುತ್ತವೆ. ಅದಕ್ಕೆ ಇರಬೇಕು 1 ಅಥವಾ 2 ವರ್ಷಗಳ ನಂತರ ಫೋನ್ ಬ್ಯಾಟರಿಯನ್ನು ಪದೇ ಚಾರ್ಜ್ ಮಾಡಬೇಕಾಗುತ್ತದೆ. ಒಂದು ಹೆಜ್ಜೆ ಮುಂದಕ್ಕೆ. ಇಂದು ಲಿಥಿಯಂ ಅಯಾನ್ ಬ್ಯಾಟರಿಯ ಪುನಶ್ಚೇತನಗೊಳಿಸಬಹುದಾದ ಬ್ಯಾಟರಿಯು ಅತ್ಯಂತ ಸಾಮಾನ್ಯ ವಿಧವಾಗಿದೆ. ಇದು ಬ್ಯಾಟರಿಗಳನ್ನು ಬಳಸುವ ಬಹುತೇಕ ಎಲ್ಲಾ ಸಾಧನಗಳಲ್ಲಿ ಕಂಡುಬರುತ್ತದೆ. ಈ ಬ್ಯಾಟರಿಗಳು ಲಿಥಿಯಂ ಮತ್ತು ಕೋಬಾಲ್ಟ್ನಂಥ ವಿಶೇಷ ಲೋಹಗಳನ್ನು ಅವಲಂಬಿಸಿವೆ. ಇವುಗಳನ್ನು ಪ್ರಪಂಚದ ಕೆಲವು ಸೀಮಿತ ಭಾಗಗಳಲ್ಲಿ ಗಣಿಗಾರಿಕೆ ಮಾಡಿ ಸಂಸ್ಕರಿಸಲಾಗುತ್ತದೆ. ಆದ್ದರಿಂದ ಹಳೆಯ ಬ್ಯಾಟರಿಗಳನ್ನು ಮರುಬಳಕೆ ಮಾಡಲು, ಸುರಕ್ಷಿತ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಹೊಸ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಲು ದೇಶಗಳ ನಡುವೆ ಸ್ಪರ್ಧೆ ನಡೆಯುತ್ತಿದೆ. ಮುಂದಿನ ದೊಡ್ಡ ಬದಲಾವಣೆಗಾಗಿ ವಿಜ್ಞಾನಿಗಳು ದ್ರವ ಬ್ಯಾಟರಿಗಳನ್ನು ಬದಲಿಸುವ ಘನ ಸ್ಥಿತಿಯ ಬ್ಯಾಟರಿಗಳ ಮೇಲೆ ಕೆಲಸ ಮಾಡುತ್ತಿದ್ದಾರೆ. ಭವಿಷ್ಯದ ಈ ಬ್ಯಾಟರಿಗಳು ಸುರಕ್ಷಿತವಾಗಿರುತ್ತವೆ, ವೇಗವಾಗಿ ಚಾರ್ಜ್ ಆಗುತ್ತವೆ ಮತ್ತು ಹೆಚ್ಚು ಕಾಲ ಬಾಳಿಕೆ ಬರುತ್ತವೆ. ಜಗತ್ತು ಪರಿಸರ ಸ್ನೇಹಿ ವಿದ್ಯುತ್ ಆಕಾರಗಳನ್ನು ಅಭಿವೃದ್ಧಿಪಡಿಸುವತ್ತ ಸಾಗುತ್ತಿರುವಾಗ ಸುಧಾರಿತ ಪುನಶ್ಚೇತನಗೊಳಿಸಬಹುದಾದ ಬ್ಯಾಟರಿಗಳು ಬಹಳ ಮುಖ್ಯವಾಗಿವೆ. ಇದುವರೆಗೆ ನಾವು ಕಲಿತಿರುವ ಕೆಲವು ಪ್ರಮುಖ ಪರಿಕಲ್ಪನೆ ನೋಡೋದಾದ್ರೆ, ತಂತಿಯಂತ ವಾಹಕದ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಅದು ತನ್ನ ಸುತ್ತಲೂ ಒಂದು ಕಾಂತಕ್ಷೇತ್ರವನ್ನು ಉಂಟು ಮಾಡುತ್ತದೆ. ಈ ವಿದ್ಯಮಾನವನ್ನು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಎಂದು ಕರೆಯುತ್ತಾರೆ. ಅದೇ ರೀತಿ ಕಾಂತದಂತೆ ವರ್ತಿಸುವ ವಿದ್ಯುತ್ ಪ್ರವಾಹವಿರುವ ಸುರುಳಿಯನ್ನು ವಿದ್ಯುತ್ ಕಾಂತ ಎನ್ನುವರು. ಪ್ರಾಯೋಗಿಕ ಅನ್ವಯಿಕೆಗಳಿಗಾಗಿ ಹೆಚ್ಚಿನ ವಿದ್ಯುತ್ ಕಾಂತಗಳನ್ನು ಬಲಯುತವಾಗಿಸಲು ಅವುಗಳ ಒಳಗೆ ಕಬ್ಬಿಣದ ತಿರುಳನ್ನು ಬಳಸಲಾಗುತ್ತದೆ. ವಿದ್ಯುತ್ ಪ್ರವಾಹದ ಹರಿವಿನಿಂದಾಗಿ ವಾಹಕಗಳಲ್ಲಿ ಉಷ್ಣವು ಉತ್ಪತ್ತಿಯಾಗುವುದನ್ನು ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನ ಪರಿಣಾಮ ಎನ್ನುವರು. ಅದೇ ರೀತಿ ವಿದ್ಯುತ್ ಕೋಶಗಳು ಅಥವಾ ಬ್ಯಾಟರಿಯು ತನ್ನೊಳಗೆ ನಡೆಯುವ ರಾಸಾಯನಿಕ ಕ್ರಿಯೆಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ಉತ್ಪಾದಿಸುವ ಒಂದು ಸಾಧನವಾಗಿದೆ. ಪುನಶ್ಚೇತನಗೊಳಿಸಬಹುದಾದ ಬ್ಯಾಟರಿಗಳನ್ನು ಹಲವು ಬಾರಿ ಪುನಶ್ಚೇತನಗೊಳಿಸಬಹುದು ಮತ್ತು ಮರುಬಳಕೆ ಮಾಡಬಹುದು. ಧನ್ಯವಾದಗಳು.